ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮಾಲೂರು ಕ್ಷೇತ್ರದ ಶಾಸಕರಾಗಿ ಮರು ಎಣಿಕೆಯ ಸಂದರ್ಭದಲ್ಲೂ ಸಹ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ನಂಜೇಗೌಡರಿಗೆ ಗೆಲುವನ್ನು ಘೋಷಣೆ ಮಾಡಿದೆ. ಮರು ಎಣಿಕೆಯಲ್ಲೂ ಸಹ ಗೆಲುವನ್ನು ಸಾಧಿಸಿದ್ದಾರೆ KY ನಂಜೇಗೌಡರು. ಮಾಲೂರು ಕ್ಷೇತ್ರದ ಶಾಸಕರಾಗಿ ಆಯ್ಕೆಯನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್ ಇವತ್ತು. ಈ ಹಿಂದೆ ಬರೋಬ್ಬರಿ ಮರು ಎಣಿಕೆಯ ಸಂದರ್ಭದಲ್ಲೂ ಸಹ 248 ಮತಗಳ ಹೆಚ್ಚಳ ಇದೆ ಅನ್ನುವಂತಹ ಕಾರಣಕ್ಕಾಗಿ ಹೈಕೋರ್ಟ್ ತೀರ್ಪನ್ನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಈಗ ನಂಜೇಗೌಡರ ಗೆಲುವನ್ನು ಎತ್ತಿ ಹಿಡಿದಿದೆ. ಶಾಸಕ ನಂಜೇಗೌಡರು 50,948 ಮತಗಳನ್ನು ಪಡೆದರೆ ಮಂಜುನಾಥ್ ಅಂದರೆ ಅವರ ಪ್ರತಿಸ್ಪರ್ಧಿ ಬಿಜೆಪಿಯ ಕ್ಯಾಂಡಿಡೇಟ್ 50,700 ಮತಗಳನ್ನು ಪಡ್ಕೊಂಡಿರ್ತಾರೆ. ನಂಜೇಗೌಡರು ಮಾಲೂರು ಕ್ಷೇತ್ರದ ಈಗ ಸದ್ಯವನ್ನು ಪ್ರತಿನಿಧಿಸುತ್ತಿದ್ದಾರೆ. ಇವರ ಆಯ್ಕೆಯ ವಿಚಾರವಾಗಿ ಪ್ರಶ್ನೆಯನ್ನು ಎತ್ತಿ ಮಂಜುನಾಥ್ ಅವರು ಈ ಹಿಂದೆ ಹೈಕೋರ್ಟ್ ಮೆಟ್ಲೇ ಇರುತ್ತಾರೆ. ಅದಾದ ಮೇಲೆ ಹೈಕೋರ್ಟ್ನಲ್ಲಿ ನಂಜೇಗೌಡರಿಗೆ ಅದನ್ನು ಪ್ರಶ್ನೆಯನ್ನು ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿರ್ತಾರೆ. ಈಗ ಮಾಲೂರು ಶಾಸಕ ನಂಜೇಗೌಡರ ಪರವಾಗಿ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಕೊಡ್ತಾರೆ. ಚಂದ್ರಮೋಹನ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮರು ಎಣಿಕೆಯ ವಿಚಾರ ಬಹಳಷ್ಟು ಕುತೂಹಲ ಮೂಡಿಸಿತ್ತು. ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನುವಂತಹದ್ದು, ಜೊತೆಗೆ ಮಾಲೂರಿನ ಶಾಸಕರ ಶಾಸನ ಸ್ಥಾನದ ಬಗ್ಗೆ ಸಹಿತ ಪ್ರಶ್ನೆಯನ್ನು ಮಾಡಿಕೊಂಡು ಕೋರ್ಟಿಗೆ ಹೋಗಲಾಗಿತ್ತು. ಏನೆಲ್ಲ ಸಿಗ್ತಾ ಇದೆ ಅಪ್ಡೇಟ್ಸ್? ಜಗದೀಶ್, ಈಗ ಮಾಲೂರು ವಿಧಾನಸಭಾ ಕ್ಷೇತ್ರದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಂತಹ ಮತಗಳ ಮರು ಎಣಿಕೆಯನ್ನ ಮಾಡಲಾಗಿತ್ತು. ಹೈಕೋರ್ಟ್ ನೀಡಿದಂತ ಆದೇಶದ ಅನುಸಾರವಾಗಿಯೇ ಮತಗಳ ಮರು ಎಣಿಕೆಯನ್ನ ಮಾಡಲಾಗಿತ್ತು. ಈಗ ಮರು ಎಣಿಕೆಯ ಸೀಲ್ಡ್ ಕವರ್ ನಲ್ಲಿ ಚುನಾವಣಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ಈಗ ಸೀಲ್ಡ್ ಕವರ್ ಅನ್ನ ಓಪನ್ ಮಾಡಿದೆ. ಅದರಲ್ಲಿ ಬಂದಿರುವಂತಹ ಫಲಿತಾಂಶವನ್ನು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಎರಡೂ ಪಾರ್ಟಿಗಳ ಸಮ್ಮುಖದಲ್ಲಿ ಫಲಿತಾಂಶವನ್ನ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳೇ ಪ್ರಕಟಿಸಿದ್ದಾರೆ. ಈ ಒಂದು ಫಲಿತಾಂಶದಲ್ಲೂ ಕೂಡ ಮಾಲೂರು ಕ್ಷೇತ್ರದ ಹಾಲಿ ಕಾಂಗ್ರೆಸ್ MLA KY ನಂಜೇಗೌಡ 248 ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ ಅಂತ ಹೇಳಿ ಪ್ರಕಟಿಸಿದ್ದಾರೆ. ಹೀಗಾಗಿ KY ನಂಜೇಗೌಡ ಮಾಲೂರು ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಮುಖ್ಯವಾಗಿ ಬಿಜೆಪಿಯ ಮಂಜುನಾಥ್ ಗೌಡ ಮಾಲೂರಿನ MLA ಆಗಿ ನಂಜೇಗೌಡರು ಆಯ್ಕೆಯಾಗಿರ್ತಕ್ಕಂಥದ್ದು ಸರಿಯಲ್ಲ, ಅವರಿಗೆ ಕಡಿಮೆ ಮತಗಳು ಬಂದಿವೆ, ಹಾಗಾಗಿ ಅವರ ಆಯ್ಕೆಯನ್ನು ರದ್ದುಪಡಿಸಬೇಕು ಮತ್ತು ಮರು ಮತ ಎಣಿಕೆಯನ್ನು ನಡೆಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ಮಂಜುನಾಥ್ ಗೌಡ ಅವರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತು ಮರು ಮತ ಎಣಿಕೆಯಲ್ಲೂ ಕೂಡ ಹಿನ್ನಡೆ ಆಗಿದೆ. ಮಂಜುನಾಥ್ ಗೌಡ ಅವರಿಗೆ 50,707 ಮತಗಳು ಮಾತ್ರ ಬಂದಿವೆ. ಆದ್ರೆ ನಂಜೇಗೌಡರಿಗೆ 50,948 ಮತಗಳು ಬಂದಿವೆ ಅನ್ನೋದೀಗ ಮರು ಮತ ಎಣಿಕೆಯಲ್ಲೂ ಕೂಡ ಖಚಿತ ಆಗಿದೆ. ಮತಗಳ ಮರು ಎಣಿಕೆ ಮಾಡಿದ್ರು ಕೂಡ ಫಲಿತಾಂಶದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಈ ಮೊದಲು ಕೂಡ ಎಷ್ಟು ಮತಗಳು KY ನಂಜೇಗೌಡರಿಗೆ ಬಂದಿದ್ವು, ಈಗಲೂ ಕೂಡ ಅಷ್ಟೇ ಮತಗಳು ಮರು ಮತ ಎಣಿಕೆಯಲ್ಲೂ ಕೂಡ ಬಂದಿವೆ. ಹಾಗಾಗಿ ಈಗ ಈ ಹಿಂದೆ ಹೈಕೋರ್ಟ್ ಕೊಟ್ಟಿದ್ದಂತಹ ಆದೇಶವನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಹೈಕೋರ್ಟ್ ಮುಖ್ಯವಾಗಿ ಮತಗಳ ಮರು ಎಣಿಕೆ ಆಗಬೇಕು ಮತ್ತು KY ನಂಜೇಗೌಡರ ಶಾಸಕ ಸ್ಥಾನವನ್ನು ಕೂಡ ಅಮಾನತ್ನಲ್ಲಿಟ್ಟು ತೀರ್ಪನ್ನು ಕೊಟ್ಟಿತ್ತು. ಆ ಒಂದು ಆದೇಶವನ್ನ ಈಗ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಇದರಿಂದಾಗಿ KY ನಂಜೇಗೌಡ ಮಾಲೂರು ವಿಧಾನಸಭಾ ಕ್ಷೇತ್ರದ MLA ಆಗಿ ಈಗ ಮುಂದುವರಿತಾರೆ. ಜಗದೀಶ್, ಥ್ಯಾಂಕ್ ಯು ಚಂದ್ರಮೋಹನ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.